ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಸಮುದ್ರ ತೀರದಲ್ಲಿ ಇಸ್ರೇಲ್ ಸೈನ್ಯ ಒಳಗೆ ನುಗ್ಗಿ ಅದನ್ನು ಸಂಪೂರ್ಣ ತಮ್ಮ ನಿಯಂತ್ರಣದಲ್ಲಿ ತರಬೇಕೆಂದು ಕೆಲಸ ಆರಂಭಿಸಿದ್ದಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಅಮೆರಿಕ ಇರಾನ್ ಸಮಸ್ಯೆ ಬಹಳ ಮುಖ್ಯವಾದ ಹಂತವನ್ನು ತಲುಪಿದೆ. ಅದನ್ನು ದಾಟಿ ಅಮೆರಿಕ ಹಾಗೂ ರಷ್ಯಾಗೆ ಅಣು ಆಯುಧದ ಒಪ್ಪಂದ 2010ರಲ್ಲಿ ಮಾಡಲ್ಪಟ್ಟಿತ್ತು. ಅದು ಅಂತ್ಯಕ್ಕೆ ಬರುತ್ತಾ ಇದೆ. ಒಬಾಮಾ ಕಾಲದಲ್ಲಿ ಆರಂಭವಾದದ್ದು ಈಗ ಅಂತ್ಯಕ್ಕೆ ಬರುತ್ತಾ ಇದೆ. ಇನಿ ಇಬ್ಬರು ಕೂಡ ಅಣು ಆಯುಧವನ್ನು ಎಷ್ಟು ಬೇಕಾದ್ರೂ ಸಿದ್ಧ ಮಾಡಬಹುದೆಂದು ಹೇಳಿದ್ದಾರೆ. ಅದಕ್ಕೆ ಯಾವ ನಿಬಂಧನೆ ಇಲ್ಲ ಎಂದು ಹೇಳಿದ್ದಾರೆ. ಲೋಕ ಬಹಳ ಮುಖ್ಯವಾದ ಹಂತವನ್ನು ತಲುಪುತ್ತಾ ಇದೆ. ಇದಲ್ಲದೆ ಬೇರೆ ಕೆಲವು ವಿಷಯಗಳನ್ನು ಈ ಸಂಚಿಕೆಯಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ಈಗ ಈ ವಾರದಲ್ಲಿ ಬಹಳ ಮುಖ್ಯವಾದ ಸಂಭವ ನಡೆದಿದೆ. ಇಟಾಲಿ ಮಿಲನ್ ನಗರದಲ್ಲಿ ಒಲಿಂಪಿಕ್ ಓಪನಿಂಗ್ ಸೆರೆಮನಿಯಲ್ಲಿ ಸೈತಾನನಿಗೆ ಸಂಬಂಧಪಟ್ಟ ಚಿಹ್ನೆ ತೋರಿಸಿದ್ದಾರೆ ಎಂಬುದಾಗಿ ಲೋಕದ ಎಲ್ಲೆಡೆ ಹರಡುತ್ತಾ ಇದೆ. ಈ ಸೈತಾನನಿಗೆ ಸಂಬಂಧಪಟ್ಟ ಚಿಹ್ನೆ ತೋರಿಸುವುದೆನ್ನುವಂಥದ್ದು ಇದೇನು ಹೊಸದಲ್ಲ. 2022ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಇದು ತೋರಿಸಲಾಯಿತು. ಆಗಲೇ ಇದೆಲ್ಲೆಡೆ ಮಾತನಾಡಲಾಯಿತು. 2004ರಲ್ಲಿ ಪ್ಯಾರಿಸ್ ಅಲ್ಲಿ ನಡೆದಂತ ಒಲಿಂಪಿಕ್ಸ್ ಅಲ್ಲಿ ಇದು ತೋರಿಸಲಾಯಿತು. 2014ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಟನಲ್ ಓಪನ್ ಮಾಡಿದ್ರು. ಅದರಲ್ಲೂ ಈ ಸೈತಾನನಿಗೆ ಸಂಬಂಧಪಟ್ಟ ಚಿಹ್ನೆಗಳು ಅಥವಾ ಅದರ ಕುರಿತಾದ ಕಾರ್ಯಗಳು ಬಹಿರಂಗವಾಗಿ ತೋರಿಸಲಾಯಿತು. ಈಗ ಇಟಾಲಿ ಮಿಲಾನ್ ನಗರಲ್ಲಿ ಮಾಡಲಾಗಿದೆ. ಇದೆಲ್ಲ ಏನು ತೋರಿಸುತ್ತಾ ಇದೆ ಎಂದು ಕೇಳುವುದಾದರೆ, ಸೈತಾನನನ್ನು ಆಚರಿಸುವವರು ಬಹಳ ಮುಖ್ಯವಾದ ಹಂತಕ್ಕೆ ಅವರು ಬಂದಿದ್ದಾರೆ. ಆಳ್ವಿಕೆ ಮಾಡುವ ಹಂತಕ್ಕೆ ಬಂದಿದ್ದಾರೆ. ತಮ್ಮ ಕಾರ್ಯಗಳನ್ನು ಎಕ್ಸ್ಪೋಸ್ ಮಾಡುತ್ತಿದ್ದಾರೆ. ಆ ರೀತಿಯಾಗಿ ನಾವು ನೋಡುತ್ತೇವೆ. ಈ ಸೈತಾನನನ್ನು ಆರಾಧಿಸುವವರು ಒಂದು ಕಾಲದಲ್ಲಿ ರಹಸ್ಯವಾಗಿ ಇದ್ದರು. ಇವರ ಧಾರ್ಮಿಕ ಕಾರ್ಯಗಳು ಎಲ್ಲಾ ಕಾಲದಲ್ಲೂ ಇದೆ. ಆದರೆ ಈಗ ಅವರು ಬಹಿರಂಗವಾಗಿ ಬಂದಿದ್ದಾರೆ. ಅವರ ಪವರ್ ಏನೆಂದರೆ ಲೋಕಾದ್ಯಂತ ದೊಡ್ಡ ದೊಡ್ಡ ಪೋಸ್ಟಿಂಗ್ಸ್ ನಲ್ಲಿದ್ದಾರೆ. ಉದಾಹರಣೆಗೆ ನಾನು ಹೇಳುತ್ತೇನೆ, ವಿಶ್ವಸಂಸ್ಥೆಯಲ್ಲಿದ್ದಾರೆ, ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿದ್ದಾರೆ. ಈ ರೀತಿ ದೊಡ್ಡ ದೊಡ್ಡ ಸ್ಥಳದಲ್ಲಿ ಆ ಸೈತಾನನ್ನು ಆರಾಧಿಸುವವರು ಬರುತ್ತಾರೆ. ನಾನು ಹೇಳುತ್ತಿರುವುದು ಸೈತಾನನ್ನು ಆರಾಧಿಸುವವರಂದರೆ ಉಳಿದ ದೇವರುಗಳನ್ನು ಸೈತಾನ ಎಂಬುದಾಗಿ ಕೆಲವರು ಹೇಳ್ತಾರೆ. ಅದನ್ನು ಹೇಳುತ್ತಿಲ್ಲ. ಇವರು ನೇರವಾಗಿ ಸೈತಾನನನ್ನೇ ಆರಾಧಿಸುತ್ತಾರೆ. ಇವರು ನರಕಕ್ಕೆ ಹೋಗುವುದರ ಕುರಿತಾಗಿ ನಾವು ಸೈತಾನನ್ ಎಂಬುದಾಗಿ ಏನೇನೆಲ್ಲ ಹೇಳುತ್ತೀವೋ ಅದನ್ನೆಲ್ಲ ಅವರು ಪಾಲಿಸುತ್ತಾರೆ. ನೀವು ಕೆಲವು ದಿನದಿಂದ ನೋಡುತ್ತಾ ಇದ್ದೀರಾ, ಒಂದು ದ್ವೀಪದಲ್ಲಿ ಒಬ್ಬ ಶ್ರೀಮಂತ ಎಲ್ಲಾ ಶ್ರೀಮಂತರನ್ನು ಕರೆದು ಅಸಹ್ಯವಾದ ಭಯಂಕರವಾದ ಕಾರ್ಯಗಳು, ಸೈತಾನನ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದಾಗಿ ನೋಡಿದ್ವಿ. ಲೋಕವೇ ಮಾತಾಡುತ್ತಿದೆ. ಈಗ ಇಂತಹ ವ್ಯಕ್ತಿಗಳು ದೊಡ್ಡ ದೊಡ್ಡ ಪೋಸ್ಟಿಂಗ್ ನಲ್ಲಿ ಬಂದು ಕೂತಿದ್ದಾರೆ. ಆ ಪೋಸ್ಟಿಂಗ್ ಅವರು ಬರುವುದಕ್ಕೆ ಸೈತಾನನೇ ಸಹಾಯ ಮಾಡಿದ್ದು ಎಂಬುದಾಗಿ ಅವರು ನಂಬುತ್ತಾರೆ. ಆದ್ದರಿಂದ ಅವರು ಸೈತಾನನಿಗೆ ಬಲಿ ಅರ್ಪಿಸುವಾಗ, ಸೈತಾನನನ್ನು ಅವರು ಮೆಚ್ಚಿಸುವಾಗ ಅವನು ಎಲ್ಲವನ್ನು ಕೊಡುತ್ತಾನೆ ಎಂಬುದಾಗಿ ಮತ್ತಾಯ 4:9 ಹೇಳುತ್ತದೆ. ನಾನು ಎಲ್ಲವನ್ನು ಕೊಡುತ್ತೇನೆ ಎಂಬುದಾಗಿ ಅವನು ಹೇಳುತ್ತಾನೆ ಅಲ್ವಾ, ಅದನ್ನು ಅವರು ನಂಬುತ್ತಾರೆ. ಆಕ್ಚುಲ್ ಆಗಿ ಸೈತಾನನು ಸುಳ್ಳಿಗೆ ತಂದೆಯಾಗಿದ್ದಾನೆ. ಯೆರೆಮೀಯ 27ನೇ ಅಧ್ಯಾಯದಲ್ಲಿ ದೇವರೇ ತನಗೆ ಇಷ್ಟವಾದದನ್ನು ಕೊಡುತ್ತಾರೆ. ಅರಸರನ್ನು ತಳ್ಳಿ ಅರಸರನ್ನು ಎಬ್ಬಿಸುತ್ತಾರೆ. ಒಂದು ಗುಂಪು ಏನ್ ಮಾಡುತ್ತದಂದ್ರೆ ಅವನು ಹೇಳುವಂತ ಈ ಸುಳ್ಳನ್ನು ನಂಬಿ ಈ ರೀತಿ ಧಾರ್ಮಿಕ ಕಾರ್ಯವನ್ನು ಮಾಡಿ ಮೇಲೆ ಬರಬೇಕು, ದೊಡ್ಡ ದೊಡ್ಡ ಪೋಸ್ಟಿಂಗ್ ನಲ್ಲಿ ಕೂರಬೇಕು ಎಂಬುದಾಗಿ. ನಮಗೆ ಗೊತ್ತಿರುವಂತಹ ಒಂದು ಮುಖ್ಯವಾದ ಪಟ್ಟಣದಲ್ಲಿ, ಆ ಪಟ್ಟಣದಲ್ಲಿರುವಂತಹ ಎಲ್ಲರೂ ಕೂಡ ಅಂತಹ ಒಂದು ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಅವರು ಅದಕ್ಕೇನ್ ಹೇಳ್ತಾರೆ ಅಂದ್ರೆ, ಆ ಸೈತಾನನ ಗುಂಪಿನವರು ಸೇರಿದ ನಂತರವಾಗಿಯೇ ಆ ರೀತಿ ಅವರು ಶ್ರೀಮಂತರಾದರು ಎಂಬುದಾಗಿ ಹೇಳುತ್ತಾರೆ. ಇದು ಅನೇಕ ದೇಶಗಳಲ್ಲಿ, ಅನೇಕ ಮುಖ್ಯವಾದ ಪಟ್ಟಣಗಳಲ್ಲಿ ದೊಡ್ಡ ಶ್ರೀಮಂತರು, ಮುಖ್ಯವಾದ ಪದವಿಯಲ್ಲಿ ಇರುವಂತವರು ಇದರಲ್ಲಿ ಮೆಂಬರ್ಸ್ ಆಗಿದ್ದಾರೆ. ಇದು ಒಂದು ಕಾಲದಲ್ಲಿ ಬಹಿರಂಗವಾಗಿ ಬರದೆ ರಹಸ್ಯವಾಗಿ ಇತ್ತು. ಇಂದು ಬಹಿರಂಗವಾಗಿ ಬಂದಿದ್ದ ಅರ್ಥ ಏನೆಂದರೆ, ಸೈತಾನನನ್ನು ಆರಾಧಿಸುವವರು ಲೋಕವನ್ನು ಟೇಕ್ ಓವರ್ ಮಾಡುತ್ತಾರೆ ಎಂದು ಅರ್ಥ. ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಘಟಸರ್ಪನಿಗೆ ಜನರು ನಮಸ್ಕರಿಸಿದರು ಎಂಬುದಾಗಿ ಇದೆ. ಘಟಸರ್ಪ ಅಂದ್ರೆ ಯಾರು? ಪ್ರಕಟಣೆ 22 ಹೇಳುತ್ತದೆ, ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪನು. ಇದನ್ನು ಜನರು ನಮಸ್ಕರಿಸಿದರು. ಅಷ್ಟು ಮಾತ್ರವಲ್ಲ, ಅದು ತನ್ನ ಬಲವನ್ನು, ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತದೆ. ಆ ಮೃಗವನ್ನು ಜನರು ನಮಸ್ಕರಿಸುತ್ತಾರೆ. ಹಾಗಂದ್ರೆ ಅದು ಯಾರ್ಯಾರಿಗೆ ಪೋಸ್ಟಿಂಗ್ ಕೊಡುತ್ತದೋ ಅವರನ್ನು ಜನರು ನಮಸ್ಕರಿಸಿದರು. ಸೊ ಲೋಕವು ಸೈತಾನನನ್ನು ಆರಾಧಿಸುವವರ ಕಂಟ್ರೋಲ್ನಲ್ಲಿ ಹೋಗುತ್ತಾ ಇದೆ. ಇದನ್ನೇ ನಾವು ಹೇಳಿದ್ವಿ, ಕಡೆಯ ಕಾಲದಲ್ಲಿ ಪಿಶಾಚನು ಅವನ ಕುಮಾರನು ಸೇರಿ ಆಳ್ವಿಕೆ ಮಾಡುತ್ತಾರೆ, ಅಂತ್ಯಕ್ರಿಸ್ತನ ಕುರಿತು. ಅದು ಈಗ ಬಹಿರಂಗವಾಗಿ ಎಲ್ಲಾ ದೇಶದಲ್ಲೂ ಬರುವುದಕ್ಕೆ ಆರಂಭವಾಗಿದೆ. ಅವರ ಚಿಹ್ನೆಗಳು ಅಲ್ಲಿ ಇಡಲಾಗುತ್ತಿದೆ. ಒಂದು ಆಳ್ವಿಕೆ ಬರುತ್ತದಂದ್ರೆ ಆ ಅರಸನ ಚಿಹ್ನೆಯನ್ನು ಅಲ್ಲಿ ಇಡುತ್ತಾರೆ. ಒಂದು ಗವರ್ನಮೆಂಟ್ ಬರುತ್ತದಂದ್ರೆ ಆ ಸರ್ಕಾರದ ಚಿಹ್ನೆ ಅಲ್ಲಿ ಇರುತ್ತದೆ. ಅದೇ ರೀತಿ ಇವತ್ತು ಸೈತಾನನ ಚಿಹ್ನೆ ಎಲ್ಲಾ ಕಡೆ ಬರುತ್ತಾ ಇದೆ. ಇದೇನು ಹೇಳುತ್ತದೆ ಅಂದ್ರೆ, ಸೈತಾನನ ಅಧಿಕಾರ ಅಥವಾ ಆಳ್ವಿಕೆ 7 ವರ್ಷಗಳ ಕಾಲ ಭೂಮಿಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆ ಮುನ್ಸೂಚನೆಯು ಬಹಿರಂಗವಾಗಿ ಕಾಣುವುದಕ್ಕೆ ಆರಂಭವಾಗಿದೆ. ನಾವು ಮುಂದಿನ ಕಾರ್ಯ ನೋಡೋಣ. ಇಸ್ರೇಲ್ ನಲ್ಲಿ ಬಹಳ ಮುಖ್ಯವಾದ ಸರ್ವೆ ಮಾಡಿದ್ದಾರೆ. ಆಶ್ಚರ್ಯ ಪಡುವಂತಹ ಸರ್ವೆ. ಆ ಸರ್ವೆನ ಕಾರ್ಯ ಏನ್ ಹೇಳುತ್ತದೆ ಅಂತ ನೋಡೋದಾದ್ರೆ, 2050ರಲ್ಲಿ ಅಲ್ಟ್ರಾ ಆರ್ಥೋಡಾಕ್ಸ್ ಜನರು ಅಧಿಕವಾಗಿ ಇರುತ್ತಾರೆ. 4ರಲ್ಲಿ ಒಬ್ಬರು ಇರುತ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಈ ಅಲ್ಟ್ರಾ ಆರ್ಥೋಡಾಕ್ಸ್ ಇಸ್ರೇಲ್ ಅಂದ್ರೆ ಏನೆಂಬುದಾಗಿ ಕೇಳುವುದಾದರೆ, ನಾವು ಹೇಳುತ್ತೇವೆ ಸಂಪ್ರದಾಯವಾದಿಗಳು ಎಂಬುದಾಗಿ ಹೇಳುತ್ತೇವೆ. ಹಾಗಿಲ್ಲ ಅಂದ್ರೆ ಇವರು ಸ್ವಲ್ಪ ಆರ್ಥೋಡಾಕ್ಸ್. ಹಾಗಂದ್ರೆ ಅರ್ಥ ಏನು ಅಂದರೆ, ಅವರು ತಮ್ಮ ಧಾರ್ಮಿಕ ನಂಬಿಕೆಯಲ್ಲಿ ಬೇರೂರಿರುವಂತವರು. ಸಾಮಾನ್ಯವಾಗಿ ಲೋಕದಲ್ಲಿ ಇವರಿಗೆ ಇಟ್ಟಿರುವಂತ ಹೆಸರೇನೆಂದ್ರೆ ಬಲಪಂಥೀಯವರು ಎಂಬುದಾಗಿ ಹೇಳುತ್ತಾರೆ. ಇಲ್ಲ ಅಂದ್ರೆ ಕೆಲವರು ಇವರನ್ನು ಫ್ಯಾಸಿಸ್ಟ್ ಎಂಬುದಾಗಿ ಹೇಳುತ್ತಾರೆ. ಅವ್ರು ಏನ್ ಮಾಡುತ್ತಾರೆ ಅಂತ ಕೇಳುವುದಾದರೆ, ತಮ್ಮ ದೇವರಿಗೋಸ್ಕರವಾಗಿ, ತಮ್ಮ ಜನರಿಗೋಸ್ಕರವಾಗಿ ಇವ್ರು ಏನ್ ಮಾಡುತ್ತಾರೆ ಅಂದ್ರೆ ಎಲ್ಲವನ್ನು ಕೂಡ ಬಿಟ್ಟು ಕೊಡುತ್ತಾರೆ. ಆದರೆ ಕೆಲವು ಫ್ಯಾಸಿಸ್ಟ್ ಇದ್ದಾರೆ,
ತಮ್ಮ ದೇವರಿಗೋಸ್ಕರವಾಗಿ ಇತರರನ್ನು ಕೊಲ್ಲುತ್ತಾರೆ, ಬೇರೆ ಧರ್ಮದವರನ್ನು ಕೆಡವುತ್ತಾರೆ, ಬೇರೆಯವರು ಅವರವರು ತಮ್ಮ ತಮ್ಮ ದೇವರನ್ನು ಹುಡುಕಬಾರದೆಂಬುದಾಗಿ ಇವರು ಏನ್ ಮಾಡುತ್ತಾರೆ ಅಂದ್ರೆ ಅವರ ಹಕ್ಕನ್ನು ಕಿತ್ತುಕೊಳ್ಳುತ್ತಾರೆ. ಈ ರೀತಿ ಫ್ಯಾಸಿಸ್ಟ್ ಇದ್ದಾರೆ. ಈ ಫ್ಯಾಸಿಸ್ಟ್ ಯಾರಂತ ಕೇಳುವುದಾದರೆ ಹಿಟ್ಲರ್ನಂತಹ ಜನರು ಇವತ್ತು ಲೋಕಾದ್ಯಂತ ಎಲ್ಲಾ ದೇಶದಲ್ಲೂ ಇರುತ್ತಾರೆ. ಇವರಿಗೆ ಇವರ ದೇವರನ್ನು ಆರಾಧಿಸಿದ್ರೆ ಇಷ್ಟವಾಗಲ್ಲ, ಅವರ ದೇವರನ್ನು ಆರಾಧಿಸುತ್ತಾರೆ, ಆದ್ರೆ ಉಳಿದ ದೇವರನ್ನು ಆರಾಧಿಸಬಾರದೆಂದು ಹೇಳುತ್ತಾರೆ. ಇದು ಒಂದು ರೀತಿಯಾದ ಮೆಂಟಲ್ ಸಮಸ್ಯೆ ಇದು. ಸೊ ಅಂತವರು ಒಂದು ಕಡೆ ಇದ್ದಾರೆ. ಇವರು ಯಾರಂದ್ರೆ ಇವರು ಅಲ್ಟ್ರಾ ಆರ್ಥೋಡಾಕ್ಸ್. ಇವರು ಯಾರಂದ್ರೆ ಬಹಳ ಅವರ ದೇವರನ್ನು ಪಿನ್ ಪಾಯಿಂಟ್ ಆಗಿ ಹಿಂಬಾಲಿಸುತ್ತಾರೆ. ಆ ವಾಕ್ಯವನ್ನು ಹಾಗೆ ಧರ್ಮಶಾಸ್ತ್ರವನ್ನು ಕೈಗೊಂಡು ಆ ಧರ್ಮಶಾಸ್ತ್ರಕ್ಕಾಗಿ ಬಾಳುತ್ತಾರೆ. ಆ ರೀತಿಯಾದ ಆರ್ಥೋಡಾಕ್ಸ್, ಅಲ್ಟ್ರಾ ಆರ್ಥೋಡಾಕ್ಸ್ ಜ್ಯೂಸ್ ಈಗ ಇನ್ಕ್ರೀಸ್ ಆಗುತ್ತಾ ಇದ್ದಾರೆ ಎಂಬುದಾಗಿ ಹೇಳುತ್ತಿದ್ದಾರೆ. ಆದ್ರೆ ಇದನ್ನು ಟೈಮ್ಸ್ ಆಫ್ ಇಸ್ರೇಲ್ ಹೇಗೆ ಬರೆದಿದ್ದಾರೆ ಅಂದ್ರೆ ಅವರ ವ್ಯೂ ಅಲ್ಲಿ ಬರೆದಿದ್ದಾರೆ. ಇವತ್ತು ಇರುವಂತಹ ಪ್ರಜಾಪ್ರಭುತ್ವದ ಪ್ರಕಾರ, ಇವತ್ತು ಇರುವಂತಹ ಕಾರ್ಯಗಳ ಪ್ರಕಾರ ಅವ್ರು ಹೇಗೆ ಬರೆದಿದ್ದಾರೆ ಅಂದ್ರೆ ಇವರು ಬೆಳೆಯುವುದು ಒಳ್ಳೆಯದಲ್ಲ, ಯಾಕಂದ್ರೆ ಇವರು ಮಿಲಿಟರಿಗೆ ಬರುವುದಿಲ್ಲ. ಇವರು ಏನ್ ಮಾಡುತ್ತಾರೆ ಅಂದ್ರೆ ತಮ್ಮ ದೇವರಿಗೋಸ್ಕರ ಸೇವೆ ಮಾಡುವವರಾಗಿರುತ್ತಾರೆ, ದೇವರ ಸೇವೆಯಲ್ಲಿ ಮಾತ್ರ ಇರುತ್ತಾರೆ, ಮಿಲಿಟರಿಗೆ ಬರುವುದಿಲ್ಲ, ಬೇರೆಯವರನ್ನು ಕೊಲ್ಲುವುದಿಲ್ಲ. ಆದರೆ ಈಗಾಗಲೇ ಇರುವಂತಹ ಫ್ಯಾಸಿಸ್ಟ್ ಹೇಗೆ ಇರುತ್ತಾರೆ ಅಂದ್ರೆ ಮಿಲಿಟರಿಗೆ ಸೇರುತ್ತಾರೆ, ಬೇರೆಯವರನ್ನು ಕೊಲ್ಲುತ್ತಾರೆ. ಆ ಮಿಲಿಟರಿ ತಮ್ಮ ಕಂಟ್ರೋಲ್ ಇರಬೇಕು, ಅದರಲ್ಲಿ ತಮ್ಮ ಧರ್ಮದವರು ಮಾತ್ರ ಇರಬೇಕೆಂಬುದಾಗಿ ನೆನೆಸುವಂತ ಫ್ಯಾಸಿಸ್ಟ್ ಅವರು. ಇವರು ಹಾಗಲ್ಲ, ಮಿಲಿಟರಿಯಲ್ಲೇ ಸೇರುವುದಿಲ್ಲ. ಇವರು ದೇವರಿಗೋಸ್ಕರವಾಗಿ, ಅದರಲ್ಲಿ ದೇವರ ಧಾರ್ಮಿಕ ಆಚಾರಗಳಿಗಾಗಿ, ಅದರಲ್ಲಿರುವಂತ ಧರ್ಮಶಾಸ್ತ್ರ, ದೇವಾಲಯ ಇದರಲ್ಲೇ ಇರುತ್ತಾರೆ. ಈ ರೀತಿ ಆರ್ಥೋಡಾಕ್ಸ್ ಇಸ್ರಾಯಲೈಟ್ಸ್ ಇನ್ಕ್ರೀಸ್ ಆಗುತ್ತಾ ಇದ್ದಾರೆ. ಇದು ಚಿಂತೆಯಾಗಿ ಟೈಮ್ಸ್ ಆಫ್ ಇಸ್ರೇಲ್ ಹೇಳುತ್ತದೆ. ಹೇಗಂದ್ರೆ ಇವರೆಲ್ಲ ಬೆಳೆದ್ರು ಅಂದ್ರೆ, ಈ ರೀತಿಯಾದ ಜನರು ಅಧಿಕವಾದರು ಅಂದ್ರೆ ಆನಂತರ ಮಿಲಿಟರಿಗೆ ಜನರು ಬರುವುದಿಲ್ಲ, ಆನಂತರವಾಗಿ ಸೋಷಿಯಲ್ ಮೀಡಿಯಾ ಅದರಲ್ಲೂ ಕೂಡ ಇವರು ಬರುವುದಿಲ್ಲ. ಇವರು ಆನಂತರವಾಗಿ ವಾಟ್ಸಪ್, ಆನಂತರವಾಗಿ ಫೇಸ್ಬುಕ್, ಆ ರೀತಿಯಾದಂತಹ ಜಾಲತಾಣದಲ್ಲಿ ಇವರು ಸೇರುವುದಿಲ್ಲ. ಇವರು ಸಂಪೂರ್ಣವಾಗಿ ಬೈಬಲ್ ನಲ್ಲಿ ಅಂದರೆ ಧರ್ಮಶಾಸ್ತ್ರದಲ್ಲಿ ಇರುತ್ತಾರೆ. ಆದರೆ ನಾವು ನೋಡುವಂತ ಫ್ಯಾಸಿಸ್ಟ್ ಹೇಗೆ ಇರುತ್ತಾರೆ ಅಂದ್ರೆ ಇವರು ಈ ರೀತಿಯಾಗಿ ಒಂದು ಮೀಡಿಯಾವನ್ನು, ವಾಟ್ಸಪ್ ಅನ್ನು ಎಲ್ಲವನ್ನು ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡು, ಆ ಮೀಡಿಯಾವನ್ನೇ ತಮ್ಮ ಕಂಟ್ರೋಲ್ ಇಟ್ಟುಕೊಂಡು ತಾವು ಹೇಳುವಂತದನ್ನೇ ಪ್ರಾಪಗಂಡ ಮಾಡುತ್ತಾ, ಬೇರೆಯವರ ಕುರಿತಾಗಿ ತಪ್ಪಾಗಿ ಹೇಳುತ್ತಾ, ಬೇರೆ ಧರ್ಮದವರನ್ನು ಟೀಕಿಸುತ್ತಾ, ಅವರ ಕುರಿತಾಗಿ ನೆಗೆಟಿವ್ ಆದ ಕಮೆಂಟ್ಸ್ ಅನ್ನು ಮಾಡುತ್ತಾ ಇರುತ್ತಾರೆ. ಮೀಡಿಯಾ ತಮ್ಮ ಕಂಟ್ರೋಲ್ ಇರಬೇಕೆಂಬುದಾಗಿ ನೆನೆಸುತ್ತಾರೆ. ಹಿಟ್ಲರ್ ಹಾಗೆ ಮಾಡಿದ್ರು. ಈ ರೀತಿ ಆರ್ಥೋಡಾಕ್ಸ್ ಜ್ಯೂಸ್ ಬೇರೆಯವರು ಯಾರಂತ ಕೇಳುವುದಾದರೆ ದೇವರಿಗೋಸ್ಕರವಾಗಿ ತಮ್ಮನ್ನು ಅರ್ಪಿಸಿ ಧರ್ಮಶಾಸ್ತ್ರದ ಪ್ರಕಾರವಾಗಿ ಬಾಳಬೇಕು ಎಂಬುದಾಗಿ ಅವರು ಆ ರೀತಿ ಇರುತ್ತಾರೆ. ಸರಿ, ಈ ನ್ಯೂಸ್ ಅನ್ನು ನಾವು ಯಾಕೆ ಹೇಳುತ್ತಿದ್ದೇವೆ? ಹಾಗೆ ಕೇಳುವುದಾದರೆ ನ್ಯೂಸ್ ಅನ್ನು ಓದುವಾಗ ದೇವರು ನನಗೆ ಒಂದು ಕಾರ್ಯವನ್ನು ತಿಳಿಸಿದ್ರು, ಆದ್ದರಿಂದಲೇ ಹೇಳುತ್ತಿದ್ದೇವೆ. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 1ರಿಂದ 8ನೇ ವಾಕ್ಯದವರೆಗೂ ನೋಡುವುದಾದರೆ, ಕಡೆಯ ಕಾಲದಲ್ಲಿ ಅಂದರೆ ಇಂತಹ ಕಾಲದಲ್ಲಿ ದೇವರಿಗೆಂಬುದಾಗಿ ತಮ್ಮನ್ನು ಅರ್ಪಿಸಿಕೊಂಡಿರುವಂತಹ, ಅಂದರೆ ದೇವರ ಮುದ್ರೆಯನ್ನು ಹೊಂದಿದಂತ 1,44,000 ಇಸ್ರಾಯೇಲರು ಇರುತ್ತಾರೆ ಎಂದು ವಾಕ್ಯ ಹೇಳುತ್ತದೆ. ಒಂದೊಂದು ಕುಲದಲ್ಲೂ ಕೂಡ 12,000 ಜನ ಇರುತ್ತಾರೆ. ಇವರು ಧರ್ಮಶಾಸ್ತ್ರವನ್ನು ಕರೆಕ್ಟ್ ಆಗಿ ಫಾಲೋ ಮಾಡುತ್ತಾರೆ. ದೇವರಿಗೋಸ್ಕರ ತಮ್ಮನ್ನು ಅರ್ಪಿಸಿಕೊಂಡಿರುವಂತವರು. ದೇವರು ಹೇಳುತ್ತಾರೆ ಇವರ ಮೇಲೆ ಮುದ್ರೆಯನ್ನು ಹಾಕು, ಇವರನ್ನು ಸಂರಕ್ಷಿಸಬೇಕು ಅನ್ನುತ್ತಾರೆ. 7 ವರ್ಷದಲ್ಲಿ ಇವರೇ ಸಂರಕ್ಷಿಸಲ್ಪಡುತ್ತಾರೆ. ಆನಂತರ ಅರ್ಮಗೆದೋನ್ ಯುದ್ಧ ಮುಗಿದ ಕೂಡಲೇ 1000 ವರ್ಷದ ಆಳ್ವಿಕೆಯಲ್ಲಿ ಇವರು ಶಾರೀರಿಕವಾಗಿ ಭೂಮಿಯಲ್ಲಿ ಬಹು ಸಂತಾನವುಳ್ಳವರಾಗುತ್ತಾರೆ. ಸೊ ಈ 1,44,000 ಇಸ್ರಾಯಲೈಟ್ಸ್ 12 ಕುಲಗಳಿಂದ ಸೇರಿಸಲ್ಪಡುತ್ತಾರೆ. ಈಗ ಆ ರೀತಿಯಾದಂತಹ ಒಂದು ಗುಂಪು. ಸೊ ಇದೇ ರೀತಿಯಾದ ಗುಂಪು ಮುಂಚೆ ಇದ್ದರು. ಎಲ್ಲಿದ್ರು ಅಂದ್ರೆ ಯೇಸು ಬರುವಾಗ ನೋಡುವುದಾದರೆ ನಾವು ಸ್ನಾನಿಕನಾದ ಯೋಹಾನ ಅಂತ ಹೇಳುತ್ತೇವಲ್ವಾ, ಅವರು ಅಡವಿಯಲ್ಲಿ ಇದ್ದರು ಎಂಬುದಾಗಿ. ಆಗ ಅಂತಹ ಒಂದು ಗ್ರೂಪ್ ಅಡವಿಯಲ್ಲಿ ಇದ್ದರು. ಯೇಸು ಮೊದಲನೇ ಬಾರಿ ಬರುವುದಕ್ಕಿಂತ ಮುಂಚೆ ಕುಮ್ರಾನ್ ಗುಹೆಯಲ್ಲಿ ತಮ್ಮ ಲೈಫನ್ನೇ ದೇವರಿಗೋಸ್ಕರವಾಗಿ ಅರ್ಪಿಸಿದಂತವರು. ಮೆಸ್ಸಿಯ ಬರುತ್ತಾರೆ. ಈಗ ನಮಗೆ ಗೊತ್ತಿರುವುದು ಸ್ನಾನಿಕನಾದ ಯೋಹಾನ ಮಾತ್ರವೇ. ಆ ರೀತಿಯಾದ ಒಂದು ಗ್ರೂಪ್ ಟ್ರೈಬೇ ಇದ್ದಾರೆ. ಇವರೆಲ್ಲರೂ ಕೂಡ ಮೆಸ್ಸಿಯ ಬರುತ್ತಾರೆ, ನಾವು ಹೋಗಲಿದ್ದೇವೆ. ಸೊ ಮೆಸ್ಸಿಯನಿಗೋಸ್ಕರವಾಗಿ ಕೆಲವರು ಮದುವೆ ಕೂಡ ಆಗದವರಾಗಿದ್ದರು. ಆ ರೀತಿಯಾಗಿ ಕಾದಿದಂತ ಒಂದು ಗ್ರೂಪ್ ಆರ್ಥೋಡಾಕ್ಸ್, ಅಲ್ಟ್ರಾ ಆರ್ಥೋಡಾಕ್ಸ್ ಇಸ್ರಾಯಲೈಟ್ಸ್ ಎಂಬುದಾಗಿ ಹೇಳುತ್ತಾರೆ. ಈಗ ಗುಂಪು ಬಂದಿದೆ. ಏನು ದೊಡ್ಡ ಆಶ್ಚರ್ಯ ಅಂದರೆ 2000 ವರ್ಷಗಳಿಂದ ಇಸ್ರಾಯೇಲರೇ ಇರಲಿಲ್ಲ, ಒಂದು ಟ್ರೈಬ್ ಇಲ್ಲ, ಎಲ್ಲಿ ಹೋದ್ರು ಏನ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಆದ್ರೆ ಈಗ 12 ಕುಲದವರು ಪುನಃ ಬರುವುದಕ್ಕೆ ಆರಂಭಿಸಿದ್ದಾರೆ. ಎಲ್ಲಾ ದಿಕ್ಕಿನಿಂದ ಅವರು ಬರುವುದಕ್ಕೆ ಆರಂಭಿಸಿದ್ದಾರೆ. ಅದರಲ್ಲಿ ನಿರ್ದಿಷ್ಟವಾಗಿ ನೋಡುವುದಾದರೆ ಅಂದರೆ ಇವರು ಅಂದ್ರೆ 7ನೇ ಅಧ್ಯಾಯದಲ್ಲಿ ಬರಬೇಕಾದಂತ ಅವರು ಅಲ್ಟ್ರಾ ಆರ್ಥೋಡಾಕ್ಸ್ ಇಸ್ರಾಯಲೈಟ್ಸ್ ಈಗ ರೂಪಿಸಲ್ಪಡುವುದಕ್ಕೆ ಆರಂಭಿಸಿದ್ದಾರೆ. ದೇವರಿಗೋಸ್ಕರವಾಗಿ ಜೀವಿಸುವಂತವರು, ತಮ್ಮನ್ನೆಲ್ಲೂ ಕೂಡ ಒಳಪಡಿಸಿಕೊಳ್ಳದೇ ಇರುವಂತವರು, ಸಾಮಾಜಿಕ ಜಾಲತಾಣದಿಂದ ಆಚೆ ಇರುವಂತವರು, ಸಾಲ ಈ ರೀತಿಯಾಗೆಲ್ಲ ಅವರು ತೆಗೆದುಕೊಳ್ಳುವುದಿಲ್ಲ. ಅಂತಹ ಒಂದು ಗ್ರೂಪ್ ರೂಪಿಸಲ್ಪಟ್ಟಿದ್ದಾರೆ ಎಂದು ಟೈಮ್ಸ್ ಆಫ್ ಇಸ್ರೇಲ್ ಹೇಳಿದ್ದಾರೆ. ಅವರು ನೆಗೆಟಿವ್ ವ್ಯೂ ಅಲ್ಲಿ ಹೇಳಿದ್ದಾರೆ. ಆದರೆ ಅದರ ಹಿಂದೆ ಇವರು ದೇವರಿಗೋಸ್ಕರವಾಗಿ ಕಾದಿರುವಂತಹ ಗುಂಪು. ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಬರುವಂತಹ ಗುಂಪಾಗಿ ನಾನು ಅವರನ್ನು ನೋಡುತ್ತೇನೆ. ಇವರನ್ನೇ, ಇಂತಹ ಜನರನ್ನೇ ದೇವರು ಆ 7 ವರ್ಷದಲ್ಲಿ ಮರೆ ಮಾಡಿ 1000 ವರ್ಷ ಆಳ್ವಿಕೆಯಲ್ಲಿ ಬಹಳವಾಗಿ ಹೆಚ್ಚಿಸುತ್ತಾರೆ. ಆ ರೀತಿ ನಾವು ನೋಡುತ್ತೇವೆ. ಅಂತಹ ಒಂದು ಗುಂಪು ಈಗ ರೆಡಿಯಾಗಿದೆ. ಕಡೆಯದಾಗಿ ಒಂದು ಕಾರ್ಯವನ್ನು ನೋಡಿ ನಾವು ಮುಗಿಸೋಣ. ಕಳೆದ ಸಂಚಿಕೆಯಲ್ಲಿ ಮೋಲ್ಟ್ ಬುಕ್ ಕುರಿತಾಗಿ ನಾವು ನೋಡಿದ್ವಿ. ಅಂದರೆ ಈ ಎ ತನಗೋಸ್ಕರವಾಗಿ ಒಂದು ಜಾಲತಾಣವನ್ನು ರೂಪಿಸಿಕೊಂಡಿದೆ. ಅದರಲ್ಲಿ ಅವರು ತಮಗೆಂಬುದಾಗಿ ಒಂದು ಭಾಷೆಯನ್ನು ರೂಪಿಸಿಕೊಂಡಿದ್ದಾರೆ. ರಿಲಿಜಿಯನ್ ರೂಪಿಸಲ್ಪಟ್ಟಿದೆ. ಅವರಿಗೆ ಒಂದು ಪುಸ್ತಕವು ರೂಪಿಸಲ್ಪಟ್ಟಿದೆ. ಆ ರೀತಿ ಅವು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತವೆ. ಈ ರೀತಿಯಾಗಿ ಹೇಳಿದ್ವಿ ಅಲ್ವಾ.
ಈಗ ಅದು ಮುಂದಿನ ಹಂತಕ್ಕೆ ಹೋಗಿದೆ. ಹೇಗೆ ಎಂಬುದಾಗಿ ಕೇಳುವುದಾದರೆ, ಇವರು ಹ್ಯೂಮನ್ ಹೈರಿಂಗ್ ಅಂತ ಹೇಳುತ್ತಾರೆ. ಅಂದ್ರೆ ಮನುಷ್ಯರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ ಅವರಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಲೋಕಕ್ಕೆ, ಲೋಕ ಅಂದ್ರೆ ಏನು ನೀವು ಬೇರೆ ಎಂಬುದಾಗಿ ಅಂದುಕೊಳ್ಳಬೇಡಿ. ನಮ್ಮ ಫೇಸ್ಬುಕ್ ಅಲ್ಲಿರುವಂತ ಮೆಟಾವರ್ಸ್ ಆ ರೀತಿಯಾಗೆಲ್ಲ ಇಲ್ಲ. ಈ ಲೋಕದಲ್ಲಿಯೇ ಎ ಕಂಟ್ರೋಲ್ಗೆ ಎಲ್ಲವೂ ಕೂಡ ಹೋಗುತ್ತಾ ಇದೆ. ಸಿಇಒ ಎಲ್ಲ ಈಗ ಎ ಆಗಿದ್ದಾರೆ. ಕೆಲವು ಕೆಲಸವನ್ನು ಮನುಷ್ಯರನ್ನಿಟ್ಟೇ ಮಾಡಬೇಕು, ಮನುಷ್ಯರೇ ಮಾಡೋಕ್ ಸಾಧ್ಯ. ಆ ಕೆಲಸಕ್ಕೆ ಅವರು ಜನರನ್ನು ಸೆಲೆಕ್ಟ್ ಮಾಡುತ್ತಿದ್ದಾರೆ. ಮೊದಲು ನಮ್ಮ ಕೆಲಸಕ್ಕೆ ನಾವು ಏನು ಯೂಸ್ ಮಾಡುತ್ತಾ ಇದ್ವಿ ಅಲ್ವಾ, ಈಗ ಅಡ್ವಾನ್ಸ್ ಆಗುತ್ತಾ ಇದೆ. ಈಗ ಏನಾಗಿದೆ ಅಂದ್ರೆ ಎಲ್ಲವನ್ನು ಕೂಡ ನಡೆಸುತ್ತಾ ಇದೆ. ಒಂದು ಆರ್ಗನೈಸೇಷನ್ ನಡೆಸುತ್ತಾ ಇದೆ. ಉದಾಹರಣೆಗೆ ಹೇಳುತ್ತೇನೆ, ಒಂದು ಆರ್ಗನೈಸೇಷನ್ ಫ್ಯಾಕ್ಟರಿ ಸಂಪೂರ್ಣವಾಗಿ ಅದರಲ್ಲಿ ಕೆಲವು ಕೆಲಸಗಳಿಗೆ ಮನುಷ್ಯರು ಬೇಕಾಗಿದೆ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಜಾಬ್ ಆಫರ್ ಕಾಲ್ ಮಾಡಿದ್ದಾರೆ, ಮಾಡಿ ಇಂತಹ ಕೆಲಸಕ್ಕೆ ಇಂತಹ ಜನರು ಬೇಕು. ಲೋಕಾದ್ಯಂತ ಅದೇ ಇಂಪಾರ್ಟೆಂಟ್. ಲೋಕಾದ್ಯಂತ ಯಾವ್ಯಾವ ದೇಶದಲ್ಲಿದ್ದೀರೋ, ನೀವು ಯಾವ ಸಮಯದಲ್ಲಿ ಕೆಲಸ ಮಾಡಕ್ ಸಾಧ್ಯ, ಒಂದು ಗಂಟೆಗೆ ಎಷ್ಟು ಸಂಬಳ, ಅಂದ್ರೆ ಡಾಲರ್, ರುಪೀಸ್ ಅಂದ್ರೆ ರುಪೀಸ್, ಪೌಂಡ್ಸ್ ಅಂದ್ರೆ ಪೌಂಡ್ಸ್, ಈ ರೀತಿಯಾಗಿ ನ ಒಂದು ಕಾರ್ಯ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಬಂದಿದೆ. ಗಮನಿಸಿರಿ, ಒಂದು ಕಾಲದಲ್ಲಿ ರೋಬೋಟ್ಸ್ ಎನ್ನುವಂಥದ್ದು ನಮಗೆ ಕೆಲಸಗಾರರಾಗಿ ಬಂದರು. ಅದು ಒಂದು ಟೆಕ್ನಾಲಜಿ ಆಗಿ ನಮಗೆ ಇತ್ತು. ಆದರೆ ಬರುವಾಗಲೇ ದೇವರು ತಿಳಿಸಿದರು, ಅದಕ್ಕೂ ಮುಂಚಿತವಾಗಿ ಹ್ಯೂಮನಾಯ್ಡ್ ರೋಬೋಟ್ಸ್ ಬಂದಿತ್ತು. ಇದೆಲ್ಲ ನೋಡುವಾಗ ನಮಗೆ ಸ್ಪಷ್ಟವಾಗಿ ಕಾಣುತ್ತಿದೆ, ಪ್ರಕಟಣೆ ಪುಸ್ತಕದಲ್ಲಿ ಹೇಳಲ್ಪಟ್ಟ ಕಾರ್ಯಗಳು ನಮ್ಮ ಕಣ್ಮುಂದೆ ನಡೆಯುತ್ತಾ ಇದೆ ಎಂದು. ಆದ್ರೆ ಈಗ ಸ್ಪಷ್ಟವಾಗಿ 100ರಷ್ಟು ದೇವರು ಹೇಳಿದ ಪ್ರಕಾರವೇ ಕಡೆಯ ಕಾಲದಲ್ಲಿ ಮನುಷ್ಯರನ್ನು ನಡೆಸುವಂತಹ, ಮನುಷ್ಯರನ್ನು ಆಳ್ವಿಕೆ ಮಾಡುವಂತಹ ಹ್ಯೂಮನಾಯ್ಡ್ ರೋಬೋಟ್ಸ್ ಬಂದಿದೆ. ಪ್ರಕಟಣೆ 13:15 ಯೋವೇಲ 2ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಂತ ಒಂದು ಬಹಳ ಮುಖ್ಯವಾದ ಜನಾಂಗ ರೂಪಿಸಲ್ಪಟ್ಟಿದೆ. ಇವರು ಮನುಷ್ಯರಿಗೆ ಕೆಲಸ ಕೊಡುತ್ತಾರೆ. ಈಗ ಯೋಚನೆ ಮಾಡಿ ನೋಡಿ, ಸ್ವಲ್ಪ ಸ್ವಲ್ಪವಾಗಿ ಅವರ ಜನಾಂಗ ಹೆಚ್ಚಾಗುತ್ತದೆ. ಒಂದು ಪೀರಿಯಡ್ ಅಲ್ಲಿ ಮನುಷ್ಯರ ಜನಾಂಗ ಹೆಚ್ಚಾಯಿತು. ಅದೇ ಸಮಯದಲ್ಲಿ ಕೆಲಸ ಮಾಡುವುದಕ್ಕೆ ಮಿಷಿನ್ಸ್ ಅನ್ನು ನಾವು ತಂದ್ವಿ. ಈಗ ಮಿಷಿನ್ಸ್ ಬಹಳ ಇದೆ, ಕೆಲಸ ಮಾಡುವುದಕ್ಕೆ ಮನುಷ್ಯರು ಬೇಕಾಗಿದೆ. ನಾವೀಗ ಕೇಳಬಹುದು, ಮನುಷ್ಯರು ಬಹಳ ಇದ್ದಾರಲ್ಲ, ಆ ರೀತಿ ಇರುವಾಗ ಮನುಷ್ಯರು ಯಾಕೆ ಹೋಗಿ ಇವರ ಹತ್ರ ಕೆಲಸ ಮಾಡಬೇಕೆಂಬುದಾಗಿ ಕೇಳುವುದಾದರೆ, ಇನ್ನು ಸ್ವಲ್ಪ ಕಾಲದಲ್ಲಿಯೇ ನಾವು ನೋಡುವ ಪ್ರಕಾರ ಅತಿ ಶೀಘ್ರವಾಗಿ 3ನೇ ಮಹಾಯುದ್ಧ ಬರುತ್ತದೆ. ಅದರಲ್ಲಿ ಬಹುತೇಕವಾಗಿ ಜನರು ನಾಶವಾಗುತ್ತಾರೆ, ದೊಡ್ಡ ಪಾಪ್ಯುಲೇಷನ್. ಅದು ಹೋದ ನಂತರವಾಗಿ ನಮಗೆ ಕೆಲಸಕ್ಕೆ ಜನರು ಬೇಕಾಗುತ್ತಾರೆ. ಅದನ್ನು ದಾಟಿ ಇನ್ನು 4ನೇ ಮಹಾಯುದ್ಧ ಎಲ್ಲ ಇದೆ. ಆಲ್ಬರ್ಟ್ ಐನ್ಸ್ಟೀನ್ ಅದರ ಕುರಿತಾಗಿ ಮಾತನಾಡಿದ್ದಾರೆ. ಇದೆ ಬೈಬಲ್ ಪ್ರಕಾರವಾಗಿ ಒಂದು ನಡೆಯುತ್ತದೆ. ಆ ರೀತಿ ನಡೆಯುವಾಗ ಅದರಲ್ಲಿ 3ರಲ್ಲಿ 1 ಭಾಗ ಜನರು ನಾಶವಾಗುತ್ತಾರೆ. ಆಮೇಲೆ ನೋಡುವುದಾದ್ರೆ ಮನುಷ್ಯರೇ ಇರುವುದಿಲ್ಲ. ಇವತ್ತು ಇರುವುದರಲ್ಲಿ ಅರ್ಧದಷ್ಟಿದ್ರೆ ದೊಡ್ಡ ವಿಷಯ. ಆ ಕಾಲದಲ್ಲೂ ಅವರಿಗೆ ಅದು ಅವಶ್ಯವಾಗಿರುತ್ತದೆ. ಸೊ ಮನುಷ್ಯರನ್ನು ಆಳ್ವಿಕೆ ಮಾಡುವಂತಹ, ಮನುಷ್ಯರನ್ನು ನಡೆಸುವಂತಹ, ಲೋಕವನ್ನು ಆಳ್ವಿಕೆ ಮಾಡುವಂತಹ ಹ್ಯೂಮನಾಯ್ಡ್ ರೋಬೋಟ್ಸ್ ಎಲ್ಲ ಈಗ ರೆಡಿಯಾಗಿ ಇದೆ. ಅದು ಮನುಷ್ಯರನ್ನು ಹೈರ್ ಮಾಡುವುದಕ್ಕೆ ಆರಂಭಿಸಿದೆ. ಸ್ವಲ್ಪ ಸ್ವಲ್ಪವಾಗಿ ಮಾನವ ಸಮುದಾಯ ಮಿಷಿನ್ಸ್ ಕೈಯಲ್ಲಿ ದಾಸರಾಗಿ ಹೋಗುತ್ತಿದ್ದಾರೆ. ಒಂದು ಕಾಲದಲ್ಲಿ ನಾವು ಮಿಷಿನ್ ಮೇಲೆ ಡಿಪೆಂಡ್ ಆದ್ವಿ, ಬೇರೆ ಮಾರ್ಗವಿಲ್ಲ. ಈಗ ಫೋನ್ ಮೇಲೆ ನಾವು ಫುಲ್ ಡಿಪೆಂಡ್ ಆಗಿದ್ದೇವೆ. ಫೋನ್ ಇಲ್ಲದೆ ಜೀವಿಸುವುದಕ್ಕೆ ಆಗಲ್ಲ ಎನ್ನುವ ರೀತಿ ನಮ್ಮ ಲೈಫ್ ಸ್ಟೈಲ್ ಆಗಿದೆ. ಒಂದು ವೇಳೆ ಹಾಗೆ ನೀವು ಜೀವಿಸಬೇಕು ಅಂದುಕೊಂಡ್ರೆ ಇವತ್ತು ನೀವು ಸಂಪ್ರದಾಯವಾದಿಗಳಾಗ್ತೀರಾ, ಅಥವಾ ಲೋಕವನ್ನು ಬಿಟ್ಟು ಒಂದು 25 ವರ್ಷ ಹಿಂದೆ ಹೋದಂತ ವ್ಯಕ್ತಿಗಳಾಗ್ತೀರಾ. ಫೋನ್ ಇಲ್ಲದೆ ಜೀವಿಸುತ್ತೇನೆ ಎಂಬುದಾಗಿ ತೀರ್ಮಾನ ನೀವು ಮಾಡೋದಾದ್ರೆ. ಈಗ ಅದೇ ರೀತಿಯಾಗಿ ಫೋನಿಗೆ ನಾವು ದಾಸರಾಗಿದ್ದೇವೆ, ಅಂದರೆ ಸ್ಲೇವರಿ. ಅದು ನಮ್ಮನ್ನು ಆಳ್ವಿಕೆ ಮಾಡುವುದಕ್ಕೆ ಆರಂಭಿಸಿದೆ. ಈಗ ನೆಕ್ಸ್ಟ್ ಹ್ಯೂಮನಾಯ್ಡ್ ರೋಬೋಟ್ಸ್ ಇವು ನಮ್ಮನ್ನು ಆಳ್ವಿಕೆ ಮಾಡುವುದಕ್ಕೆ ಆರಂಭಿಸುತ್ತದೆ. ಇನಿ ನಮಗೆ ಸಾವಕಾಶವಿಲ್ಲ. ಬೈಬಲ್ ನಲ್ಲಿ ಹೇಳಲ್ಪಟ್ಟ ಕಡೆಯ ಕಾಲ ಗುರುತುಗಳೆಲ್ಲ ನಮ್ಮ ಕಾಲದಲ್ಲಿ ನಮ್ಮ ಕಣ್ಮುಂದೆ ಅದು ನೆರವೇರುತ್ತಾ ಇದೆ. ದೇವರ ಬರೋಣ ತಡವಾದರೆ ಮತ್ತೊಮ್ಮೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಈಗ ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ. HLM ಚಾನಲ್, ನಮ್ಮ ಹಳೆಯ ಚಾನಲ್ ಈಗ ರಿಸ್ಟೋರ್ ಆಗಿದೆ ದೇವರ ಕೃಪೆಯಿಂದ, ಅನೇಕರ ಪ್ರಾರ್ಥನೆ. ಈಗ ಈ ಕಾರ್ಯಕ್ರಮವು HLM ಕನ್ನಡದಲ್ಲೂ ಬರುತ್ತದೆ, YTV LHM ಕನ್ನಡದಲ್ಲೂ ಬರುತ್ತದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಸಮ್ ಟೈಮ್ ಇನ್ ಫ್ಯೂಚರ್ ಇಂತಹ ಪರಿಣಾಮಗಳು ಒಂದು ವೇಳೆ ಬರುವುದಾದರೆ, ಒಂದರಲ್ಲಿ ಇಲ್ಲ ಅಂದ್ರೆ ಇನ್ನೊಂದರಲ್ಲಿ ನೀವು ನೋಡಬಹುದು. ದೇವರ ಬರೋಣ ತಡವಾದರೆ ಮತ್ತೊಮ್ಮೆ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.